ನಮಸ್ಕಾರ ಕರ್ನಾಟಕ. ಏನ್ ವಿಶೇಷ ಅಂದ್ರೆ ಗುರು, ಡ್ರೋನ್ ಪ್ರತಾಪ್ ಅವರು 18ನೇ ತಾರೀಕು ಈ 18ನೇ ತಾರೀಕು ದುಬೈಗೆ ಹೋಗ್ತಿದ್ದಾರೆ ಅನ್ನೋದಕ್ಕೂ ಮುಂಚೆ ಅಲ್ಲಿರೋ ಕನ್ನಡಿಗರು, ದುಬೈನ ಕನ್ನಡಿಗರು ಡ್ರೋನ್ ಪ್ರತಾಪ್ ಅವರ ದುಬೈಗೆ ಕರ್ಸ್ಕೊಂತ ಇದ್ದಾರೆ. ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋದಕ್ಕೆ ಇದೇ ಸಾಕ್ಷಿ. ಡ್ರೋನ್ ಪ್ರತಾಪ್ ಅವ್ರಿಗೆ ದುಬೈಯಲ್ಲಿ ಫ್ರಾನ್ಸ್ ಬೇಸು ಬೊಂಬಾಡಾಗಿದೆ ಗುರು. ಆದ್ರಿಂದ ಅವ್ರನ್ನ ದುಬೈಗೆ ಕರ್ಸ್ಕೊಂಡು ಒಂದು ಸ್ಟೇಜ್ ಫಂಕ್ಷನ್ ಮಾಡಿ ಮತ್ತೆ ಅಲ್ಲಿರೋ ಕನ್ನಡಿಗರ ಜೊತೆ ಒಂದು ಮೀಟಿಂಗ್ ಮಾಡಬೇಕು ಅಂತ ದುಬೈ ಅವರು ಕರ್ಸ್ಕೊಂತ ಇದ್ದಾರೆ. ಅದಕ್ಕೆ ಅಲ್ವಾ ಗುರು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳೋದು. ನನಗಂತೂ ಈ ವಿಚಾರ ಕೇಳಿ ತುಂಬಾ ಖುಷಿ ಆಯಿತು. ಬಿಗ್ ಬಾಸ್ ಹೌಸಲ್ಲಿದ್ದಾಗ ಡ್ರೋನ್ ಪ್ರತಾಪ್ ಅವ್ರಿಗೆ ದುಬೈಯಲ್ಲಿ ಒಂದು ಫ್ಯಾನ್ಸ್ ಬೇಸೇ ಕ್ರಿಯೇಟ್ ಆಗಿಬಿಟ್ಟಿದೆ ಗುರು. ಇದಂತೂ ಎಲ್ಲರೂ ಕೇಳೇ ಇರ್ತೀರ. ಒಟ್ಟಿನಲ್ಲಿ ಅವರ ಒಂದು ಏನು ಎಫರ್ಟ್ ಇದೆ ಮತ್ತು ಅವರು ಆಟದಲ್ಲಿ ತೋರಿರುವಂಥ ಒಂದು ನಿಷ್ಠೆಯಿಂದ ದುಬೈಯಲ್ಲಿ ಒಂದು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಖುಷಿ ವಿಚಾರ ಗುರು. ಹೋಗಲಿ, ಒಳ್ಳೇದಾಗಲಿ. ಇನ್ನೂ ಅವ್ರದ್ದು ಏನೇನು ಪ್ರಾಜೆಕ್ಟ್ ಇದೆ ಎಲ್ಲದಕ್ಕೂ ಒಳ್ಳೇದಾಗಲಿ. ಮೊನ್ನೆ ಒಂದು ಮಗು ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಮಗುಗೆ 1 ಲಕ್ಷ ರೂಪಾಯಿವರೆಗೂ ಹೆಲ್ಪ್ ಮಾಡಿದ್ದಾರೆ. ಇಬ್ಬರು ಹೆಣ್ಮಕ್ಳು ಓದೋದಕ್ಕೆ 1 ಲಕ್ಷ ರೂಪಾಯಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ವಿಡಿಯೋ ಅಪ್ಡೇಟ್ ಆಗಬೇಕು, ನಾನು ಕಾಯ್ತಾ ಇದ್ದೀನಿ. ಡ್ರೋನ್ ಪ್ರತಾಪ್ ಅವರ ಈ ಮನಸ್ಸು ತುಂಬ ನಮಗೆ ಇಷ್ಟ ಆಗೋದು ಅಂದರೆ ಇದೇ ಗುಣ ಗುರು. ಯಾರು ಏನೇ ಅನ್ಕೊಬೋದು, ಏನೇ ಬ್ಯಾಡ್ ಕಮೆಂಟ್ ಹಾಕ್ಬೋದು, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಆ ಪ್ರೀತಿ ವಿಶ್ವಾಸ ತುಂಬ ಇಂಪಾರ್ಟೆಂಟು. ಅವರ ನಡವಳಿಕೆ ದೊಡ್ಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೆಲ್ಲ ಅವರು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ದುಬೈಗೆ ಹೋಗ್ತಿರೋದು ನಿಮ್ಗೇನು ಅನ್ನಿಸ್ತು, ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.